ರೊಕ್ಕನ ಕೊಡಂಗಿಲ್ಲ ಹೊಸ ರೊಕ್ಕನ ಕೊಡಂಗಿಲ್ಲ ನೋಡವ. ಬಸವರಾಜ್ ಮಾಳೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗ್ಯಾರ. ನೆನಪಿಸ್ಕೊಳ್ತಾ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹ ಬಳಗವೇ ಹಾಗೂ ಗ್ರಾಮದ ಗುರು ಹಿರಿಯರೇ, ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಒಂದು 30 ವರ್ಷಗಳ ನಂತರ ಎಲ್ಲ ಸ್ನೇಹ ಸಮ್ಮಿಲನ ಆಗ್ತಾ ಇದೆ. ಕೆಲವೊಂದಿಷ್ಟು ಗೆಳೆಯರ ಮುಖ ನೋಡೇ ಇರಲಿಲ್ಲ. ಇವತ್ತು ವಿಶೇಷವಾಗಿ ಒಂದು ನೋಡುವಂಥ ಸೌಭಾಗ್ಯ, ಎಲ್ಲರೂ ಒಂದು ಕೂಡುವಂಥ ಸೌಭಾಗ್ಯ, ಅದರ ಜೊತೆಗೆ ನಮಗೆ ವಿದ್ಯೆಯನ್ನು ನೀಡಿ ನಮ್ಮನ್ನು ಉದ್ಧಾರಗೈದಿರುವಂತಹ ಗುರುಗಳನ್ನು ಕೂಡ ಈ ಒಂದು ವೇದಿಕೆ ಮೇಲೆ ನಾವು ಬಹಳ ವರ್ಷಗಳ ನಂತರ ಒಂದು ನೋಡುವಂತಹ ಕೂಡ ಸೌಭಾಗ್ಯ ನಮಗಿದೆ. ಅಂಥ ಈ ಸ್ನೇಹ ಸಮ್ಮೇಳನ ದೇಶ ಮೀರಿದ ಭಾವ ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು, ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು, ದೇಶ ನೀಡಿದ ಭಾವ ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ. ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನಿಲ್ಲ. ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ. ಸಮತೆ ಮಮತೆ ನೀಡಿದ ಕಾಲ ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ. ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ. ಬಂಗಾರದ ಶಶಿಗೆ ಆಭರಣದ ಸ್ನೇಹ, ಬಂಗಾರದ ಶಶಿಗೆ ಆಭರಣದ ಸ್ನೇಹ. ಒಲವು ನಲಿವು ಸ್ನೇಹದ ಕಾರಣ, ಸ್ನೇಹ ಅತಿ ಮಧುರ, ಸ್ನೇಹ
ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಲೋಕದ ಜೀವನ ಸ್ನೇಹದ ಬಂಧನ, ಪಾವನ ಪ್ರೇಮದ ಸ್ನೇಹದ ಚಂದನ. ಲೋಕದ ಜೀವನ ಸ್ನೇಹದ ಬಂಧನ, ಪಾವನ ಪ್ರೇಮದ ಸ್ನೇಹದ ಚಂದನ. ಸ್ನೇಹವ ಬಯಸದ ಜನರಲ್ಲಿಗರೋ, ಸ್ನೇಹವ ಬಯಸದ ಜನರಲ್ಲಿಗರೋ, ಬಾಳು ಗೋಳು ಸ್ನೇಹದ ಸಂಗಮ. ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ. ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು. ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು. ಕಾಲ ದೇಶ ನೀಡಿದ ಭಾವ, ಸ್ನೇಹ ಅತಿ ಮಧುರ. ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ, ಅತಿ ಮಧುರ, ಅತಿ ಮಧುರ, ಮಧುರ, ಮಧುರ. ಮೌನ ಮುಕ್ತಾಯ. ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ, ಗುರವೇ ನಮಃ, ಗುರವೇ ನಮಃ. ವಂದನೆ ವಂದನೆ ನಿನಗೆ ವಂದನೆ, ವಂದನೆ ವಂದನೆ ಶ್ರೀ ಗುರುವಿ ವಂದನೆ. ವಂದನೆ ವಂದನೆ ನಿನಗೆ ವಂದನೆ, ವಂದನೆ ವಂದನೆ ಶ್ರೀ ಗುರುವಿ ವಂದನೆ. ವಂದನೆ ವಂದನೆ ನಿನಗೆ ವಂದನೆ, ವಂದನೆ ವಂದನೆ ಶ್ರೀ ಗುರುವಿ ವಂದನೆ. ಸತ್ಯವಾದ ನಿಮ್ಮ ಚರಣ ನಿಮ್ಮ ಚರಣ ವಂದನೆ. ಪಾಲು ಬೆಳೆದಂತ ಗುರುವಿ ವಂದನೆ, ಪಾಲು ಬೆಳೆದಂತ ಶ್ರೀ ಗುರುವಿ ವಂದನೆ.
ವಂದನೆ 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 ಗುರುವಿ ವಂದನೆ 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 ಗುರುವಿ ವಂದನೆ. ಒಂದೇ ಕ್ಲಾಸ್ ಅದಕ್ಕಿಂತ ಪೂರ್ವದೊಳಗೆ ಅಂಗನವಾಡಿ ಕಲಿತಿದ್ವಿ. ಅಂಗನವಾಡಿ ಒಳಗೆ ಕಲಿಯುವಾಗ ಅಲ್ಲಿ ನಮಗೆ ಕಲಿಸಿದಂಥವ್ರು ಯಾರು ಅಂತಂದ್ರೆ ಕುಂಟ ಅಕ್ಕೋ ಅಂಗನವಾಡಿ ಕುಂಟ ಅಕ್ಕೋ ಅವ್ರದ್ದು ಹೆಂಗೆ ಕಲಿಸ್ತಿದ್ರು ಅಂತಂದ್ರೆ ಭಾಳ ವಿಶೇಷ. ಬರೀ ಅವ್ರು ನೋಡಿದ್ರೆ ನಮ್ಮ ಕಾಲು ಹಿನ್ನೆಲೆಯಿಂದ ಅಡ್ಡಾಡ್ತಿದ್ವಿ. ಒಂದು ದುಃಖದ ಹುಡುಗರು ಅಂತಂದ್ರೆ
ಅದು ನೀರ್ನ್ಯಾಗ ದೊಡ್ಡ ಗಂಟೆ ಸ್ವಲ್ಪ ಮುಂದೆ ಆಗ್ತದೆ ಅನಿಸ್ತದೆ. ಇಲ್ಲೇ ಕ್ಲಾಸ್ ಅಷ್ಟು ಅದ ಅವರು ಬರ್ತ ಆದ್ರೆ ಮನೆ ಕ್ಲಾಸಿಗೆ ಬಂದ್ರಿ ನಮ್ಮ ಅವ್ರ ಮನೆ ಕ್ಲಾಸ್ ಕಲಿಸ್ತಾರೆ ಅಂದ್ರೆ ಶಿವ ನಾವು ಹೊರಗಡೆ ಸಹಿತ ಸಿಗಲಾರದ ನಮ್ಮ ನಂತರದಲ್ಲಿ 3ನೇ ಕ್ಲಾಸಿಗೆ ಬಂದ ನಂತರ ನಮ್ಮ ಮುಚ್ಚಂದಿ ಸರ್ ವಿಶಾಲವಾದ ಬೇರೆ ಆಗಿದೆ. ಬೂದಿಯನ್ನು ಬೆಳೆಸಿ ಶಿಸ್ತಿನ ಮಾರ್ಗ ತೋರುವವರು ಗುರುಗಳು ನಮ್ಮಯ ದೇವರು. ರಾಧಾ ಕೃಷ್ಣರೇ ನಮ್ಮವರು ಅರವಿಂದ ಗಾಂಧೀಜಿಯರೆಲ್ಲ ಬೆಳಕ ಬೀರಿದ ಶಿಕ್ಷಕರೆಲ್ಲ ಶಾರದಾಂಬೆಯ ಮಂದಿರದಲ್ಲಿ ಮಕ್ಕಳೆಂಬ ಕುಸುಮಗಳರಳಿ ಜ್ಞಾನದ ಬೆಳಕು ಬೀರುವವರು ಜ್ಞಾನದ ಬೆಳಕು ಬೀರುವವರು ಗುರುಗಳು ನಮ್ಮಯ ದೇವರು ಗುರುಗಳು ನಮ್ಮಯ ದೇವರು. ಹರ ಮುನಿದರು ಗುರು ಕಾಯುವನು ಎಂದು ಶಿಸ್ತಿನ ಮಾರ್ಗ ತೋರುವವರು ಗುರುಗಳು ನಮ್ಮ ದೇವರು. ಗುರುವಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಅಂದರೆ ನನಗೆ ಅಷ್ಟೊಂದು ಹೆಮ್ಮೆ. ಎಂಥ ಕೆಲಸಕ್ಕೆ ಯಾಕೆ ಬಿಟ್ಟು ಬಂದಿದ್ವಿ ಅಂದ್ರೆ, ಇಂಥ ನನ್ನ ಮೊದಲಿಗೆ ನನಗೆ ಕಲಿಸಿ ನಾನು ನಡೆಯುತ್ತಿರುವಂಥ ಮಕ್ಕಳಿಗೆ ನಡೆಸಿ ನಮ್ಮನ್ನು ಇಷ್ಟು ಎತ್ತರಿಗೆ ಬೆಳೆಸಿದ ಗುರುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳುತ್ತೇನೆ. ಅದೇ ತರಹ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರು ಹಾಗೂ ಸಹೋದರ ಸಹೋದರಿಯರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳುತ್ತೇನೆ. ಏಕೆಂದರೆ ನನಗೆ ಇಷ್ಟು ಏನು ಆಗ್ತಿದೆ ಅಂದರೆ, ನಾನು ಎಲ್ಲಿದ್ದೀನೋ ಏನೋ ಅನ್ನುವಷ್ಟು ಖುಷಿಗಳನ್ನು ತಂದಂತ ನನ್ನ ಸಹೋದರರಿಗೆ ತುಂಬ ಹೃದಯದ ಸ್ವಾಗತ. ನಾನು ಭಾಳ ಅಂದರೆ ಭಾಳ ಖುಷಿಯಾಗಿದ್ದೀನಿ. ಏನು ಹೇಳಬೇಕಂತ ನನಗೆ ಗೊತ್ತಾಗೋದು. ಸರ್, ನನಗೆ ನಿಮ್ಮ ಅನುಗ್ರಹದಿಂದ ನಾನು 4 ತುತ್ತನ್ನು ಉಣ್ಣುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರುಗಳಿಗೆ ನಮಸ್ಕಾರ. ನಾನು ಏನು ಹೇಳಬೇಕಂತ ಬಯಸಿದ್ದೀನಿ ಅಂದರೆ, ನಾನು ಶಾಲೆ ಕಲಿಯುವಾಗ ನಮ್ಮಲ್ಲಿ ಬಡತನ ಪರಿಸ್ಥಿತಿ, ಹಾಗಾಗಿ ನಾನು ಸರಿಯಾಗಿ ಶಾಲೆಗೆ ಬರ್ತಿದ್ದಿಲ್ಲ. ಆವಾಗ ನಮ್ಮ ಬನ್ನಿ ಸರ್ ಅವರು ಬರೀ ನಿನ್ನ ಮಾತಾಡೋದು ಆಯಿತು, ಆಟ ಆಡೋದು ಆಯಿತು, ಪಾಠ ಕಲಿದೆ ಅವಾಗ ಅಂತೇಳಿ ಬಡದ ತಕ್ಷಣ ಒಂದು ಸರ್ತಿ ಬಡಿದು ನೋಡು. ಅವಾಗ ನನಗೆ ಎಲ್ಲಿಲ್ಲದ ಬುದ್ಧಿ ಬಂದಿತ್ತು. ಆಮೇಲೆ ಸರಿಯಾಗಿ ಶಾಲೆಗೆ ಬರ್ತಾ ಇದ್ದೆ. ಆಮೇಲೆ ಹಲ್ಲಾಳ್ ಸರ್ ಅವರು ತುಂಬ ಸರಿಯಾಗಿ ಪಾಠವನ್ನು ಹೇಳಿಕೊಟ್ಟಿದ್ರು. ಹಾಗೆ ಎಲ್ಲ ಗುರುಗಳಿಗೆ ನನ್ನ 2 ಮಾತುಗಳನ್ನು ಹೇಳ್ಬಿಟ್ರು. ನಾವು ಮಾತು ತಿರುಗಾಡಿ ಜೈ ಸಿಗುತ್ತಾ ಮನೆಕ್ರಿ ಹೊಡಿ ಮಗನ ಸರ್ ಹಂಗೆ ಬರ್ಬಾರ್ದು. ಹೆಂಗೋ ಕಳಿಸಿದ್ರು 2 ಸಾಲಿ ಅವ್ರ ಕೈಯ ಕಾಲ ಆಟ ಅನ್ಸ್ತಿದ್ವಿ. ನಮ್ಮ ಅಪ್ಪಗೆ ಏನಾರು ಸುಳ್ಳು ಹೇಳಿ ಅವ್ರು ಹೋಗಿ ಅಂದ್ರೆ ನಾವು ಒಟ್ಟು ನಮ್ಮ ಮಾನವ್ ಇರ್ತಿದ್ರಿ. ಅವ್ನ ನೋಡೋಣ ಅವ್ರಿ ಬಂದು ಕೊಟ್ರೆ ರೂಢ
ಮುಚ್ಚಿ ಎಲ್ಲಿದು ಬಂದ್ರು ಯಪ್ಪ ನೋಡ್ರಿ ಇಲ್ಲಿ ಬಿಟ್ರಿ ಯಪ್ಪ ಏಳಂತೆ ಪಾಸ್ ಆದ ತಪ್ಪಲಿಲ್ರಿ ಇಲ್ಲಿ ಬಿಡಕ್ ಏನಿಲ್ಲ ನೋಡ್ರಿ ಏನಾವ್ರಿ ಬಿಟ್ಟ ಇಲ್ಲಿ ಬಿಡಕ್ ಬಂದಾನಂತ ಎಸ್ ನಾವ್ ಸರ್ ಮತ್ತ ಪ್ರೀತಿಯಿಂದ ನಮ್ಮನ್ನ ಓದಿಸಿ ಬೆಳೆಸಿ ನಾವೇನ ವಿದ್ಯಾವಂತರೇನ ಆಗಿಲ್ಲ 18 ಎಕರೆ ಡಂಕಿ ಹೊಡ ಇನ್ನೊಂದು ಮಾಸ್ ಕಡೆ 95 ಇಂಗ್ಲಿಷ್ ಪಾಸ್ ದಿವಸ ಐತ್ರಿ ಒಂದು ಮಾತು ತಪ್ಪಲಿಲ್ರಿ ಎಲ್ಲಾರ ಕೃತಜ್ಞತೆ ವಿದ್ಯಾರ್ಥಿಗಳಿಂದ ಗುರುವೃಂದ ಕಾರ್ಯಕ್ರಮಕ್ಕೆ ನನಗೂ ಹೇಳಿದ್ರು ನಾವು ಭಾರಿ ಖುಷಿ. ಯಾಕಂದ್ರೆ ಸುಮಾರು 18 ವರ್ಷಕ್ಕಿಂತ ಊರು ಬಿಟ್ಟು ಉನ್ನತ ಶಿಕ್ಷಣ ಮುಗಿಸಿದ ಹೈಸ್ಕೂಲ್ ಟೀಚರ್ ಟ್ರೈನಿಂಗ್ ಕೊನೆಗೆ KSRTC ಒಳಗ FD ಆಯಿತು. ಅನಿವಾರ್ಯವಾಗಿ ಸಿಕ್ಕಿದ್ದು ಕೊಟ್ಟಿದ್ದ ಅಂತೇಳಿ ನಾವು ತಗೊಂಡು ಅಲ್ಲೇ ಒಂದು ಬೆಂಗಳೂರಿನಿಂದ ವರ್ಗಾವಣೆ ಕ್ಲಾಸ್ ತೋರಿದ್ರು. ಅನಂತರ 2ನೇ ಕ್ಲಾಸಿಗೆ ಬಂದಿವಿ. ಕೇಳಿ ವಿಚಾರ ಮಾಡಿ ಪ್ರಯತ್ನಪಟ್ಟ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತ ಹೂಡಿದ್ರು. ಅದು ಮೆಚ್ಚುವಂತಹ ಕಾರ್ಯಕ್ರಮ. ಇಲ್ಲಿಯವರೆಗೆ ನಾವು ಅವರ ಜೊತೆ ಇರ್ತಕ್ಕಂಥ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯರೇ, ಇವತ್ತು ಪದಗಳಲ್ಲಿ ಹೇಳಲಿಕ್ಕೆ ಅರ್ಥ ಆಗ್ತಾ ಇಲ್ಲ, ಪದಗಳು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಏನಿದೆಯಲ್ಲ, ಬಹುಶಃ ಈ ಶಾಲೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬೆಳೆದಿರ್ತಕ್ಕಂತಹ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ನಮಗೆ, ನಾನು ಆಗ್ಲೇ ಹೇಳಿದೆ, ಈ ಕಾಯಕ್ಕೆ ಜೀವ ಕೊಟ್ಟವರು ತಂದೆ ತಾಯಿಗಳು ಈ ಜೀವವನ್ನ ಉನ್ನತ ಮಟ್ಟಕ್ಕೆ ಒಯ್ದಿರ್ತಕ್ಕಂಥವರು, ಇದನ್ನ ಜ್ಞಾನವನ್ನ ಬೆಳೆಸಿರ್ತಕ್ಕಂಥವ್ರು, ಬದುಕಿನ ಕಲೆಯನ್ನ, ಬದುಕನ್ನು ನಿರ್ಮಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳು. ಅವರನ್ನ ಕರೆದು ಸನ್ಮಾನಿಸಿ ಗೌರವಿಸ್ತಕ್ಕಂತಹ ಒಂದು ಸಾರ್ಥಕ ಕಾರ್ಯ ಇದೆಯಲ್ಲ, ಇದು ಯಾವ
ಶ್ರೇಷ್ಠ ಕಾರ್ಯಗಳಿಗಿಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಏನಿದೆ 1990 ಮತ್ತು 97ನೇ ಸಾಲಿನ ವಿದ್ಯಾರ್ಥಿಗಳಿದೆ, ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ಸಂಪರ್ಕ ಮಾಡಿದ್ದಾರೆ. ಮಂಡ್ಯ, ಮೈಸೂರು, ಮಂಗಳೂರು, ಬೆಂಗಳೂರು, ಕಾರವಾರ, ಕೋಲಾರ, ಬೀದರ, ಬಳ್ಳಾರಿ, ಬೆಳಗಾವಿ, ಬಿಜಾಪುರ, ಹಾಸನ, ತುಮಕೂರು, ರಾಯಚೂರು, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಚಿತ್ರದುರ್ಗ, ಧಾರವಾಡ, ಗುಲ್ಬರ್ಗ, ಬೆಂಗಳೂರು ನಗರ ಅದು ಒಂದು ಜಿಲ್ಲೆ. ಕನ್ನಡ ನಾಡಿಗೆ 20 ಜಿಲ್ಲೆ. ನಾವು ಕಲಿಬೇಕಾದ್ರೆ 20 ಜಿಲ್ಲೆಗಳಿದ್ದು. ಕರೆಕ್ಟ್ ಅಂದ್ರೆ ಸಾಹಿತ್ಯ प्रकार 4 और 3 और 2 और एक ಪ್ರಕಾರ ಬರಲ್ಲ. ಇದು ಒಂದು ಹಾಡು. ಇನ್ನು ಹಾಡಿನ ಮೂಲಕ ಕಲಿಸಿದ್ರು ಕೊಟ್ರ ಸರ್. ಯಾವ ಹಾಡು ಪಾದ ನಮ್ದು? ಮಮತೆಯಿಂದ ಸೇವೆಗೈವ ಮಧುರ ಕಣ್ಣಿಯ ಮಕ್ಕಳು, ಘನತೆಯಿಂದ ಬಾಳಿ ಬೆಳಗುವ ಭಾರತಾಂಬೆಯ ಮಕ್ಕಳು. ಇದನ್ನ ಗೈಮಠ್ ಸರ್ ಬರೋದು ಹಾಡಿಸ್ತಿದ್ರು. ಇನ್ನೊಂದು ಹಾಡು ಕಲಿಸಿದ್ರು ಫೇಮಸ್. ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಬದುಕಿದು ಸುಂದರ. ಬೋಲೋ ಭಾರತ್ ಮಾತಾ ಕಿ. ಇದನ್ನೆಲ್ಲ ನೋಡಿದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಡೈಲಾಗ್ ನೆನಪಾಗ್ತದ. ಏನಂತ ಕೇಳಿದ್ರೆ, ಯಾವುದೋ ಕವಿರತ್ನ ಕಾಳಿದಾಸ ಸಿನಿಮಾದೊಳಗೆ ಹೇಳ್ತಾರ, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಅನ್ಸಕತೈತಿ ನನಗೆ. ಒಂದ್ ಕಡೆ ಹೀಗೆ ಅನಿಸ್ತದ, ಇನ್ನೊಂದ್ ಕಡೆ ಹೇಗೆ ಅನಿಸ್ತದ ಅಂದ್ರ, ಇಲ್ಲಿ ನಾವೇ ಸರ್ ವಿಡ್ಕಲ್ ಸರ್ ಒಂದು ಅರ್ಧ ಗಂಟೆ ಮಾತಾಡಿದ್ರಲ್ಲ, ನಮ್ಮ ತಾಯಿಯವ್ರದ್ದು ಒಂದು ಅರ್ಧ ತಾಸ, ತಂದೆಯವ್ರದ್ದು ಒಂದು ಅರ್ಧ ತಾಸ, ಎರಡೂ ಸೇರಿಸಿ 1 ತಾಸು ಮಾತಾಡ್ಬೇಕು ಅಂತ ಒಂದು ಕಡೆ ಅನಿಸ್ತದ. ನೀವು ಹೇಳ್ರಿ ಯಾವ್ದು ಮಾಡಲಿ ನಾನು. ಓಕೆ, ಇರಲಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರೇಮಠದ ಪೂಜ್ಯರಾದಂತಹ ರಾಜಯ್ಯಣ್ಣನವರಲ್ಲಿ ಪಾದವಾಗಿ ನಮಸ್ಕರಿಸಿ, ವೇದಿಕೆಯ ಮೇಲೆ ನಾನು ಇವತ್ತು ಬಂದ ನಿಮ್ಮ ಮುಂದೆ ಏನಾರೇ 4 ಮಾತು ಮಾತಾಡಕತ್ತೀನಿ ಅಂತಂದ್ರೆ, ಅದು ಇಲ್ಲಿ ಕುಂತಂತ ಎಲ್ಲ ಪೂಜ್ಯ ಗುರುಗಳ ಪಾದದ ಧೂಳ ಕಣಗಳಿಂದ ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅವರಿಗೆಲ್ಲ ಶಿರಸ್ಸಾಷ್ಟಾಂಗ ನಮಸ್ಕಾರಗಳು. ನೋಡ್ರಿ, ನಾವು ಕಲಿತ ಶಾಲೆ, ಈ ಪುಣ್ಯ ಭೂಮಿ ಹಾಗೂ ವಿದ್ಯೆ ಕೊಟ್ಟಂತ ಪೂಜ್ಯ ಗುರುಗಳು, ನಮ್ಮನ್ನ ಹೆತ್ತಿರತಕ್ಕಂತಹ ತಂದೆ ತಾಯಿಗಳು ಎಲ್ಲಿ ಗೌರವಿಸಲ್ಪಡುತ್ತಾರೋ ಅಲ್ಲಿ ಬಡತನ ಅನ್ನತಕ್ಕಂಥದ್ದು ಇರೋದಿಲ್ಲ. ನೋಡ್ರಿ, ಇಲ್ಲೆಲ್ಲ ನೀವು ಸ್ನೇಹಿತರು ಎಷ್ಟು ಕಷ್ಟಪಟ್ಟು 3 ವರ್ಷಗಳಿಂದ ಯಾರ್ಯಾರೋ ಸ್ನೇಹಿತರು ಯಾರ ಜೊತೆನೋ ಭೇಟಿಯಾಗಿಲ್ಲ ಎಷ್ಟೋ ದಿವಸದವರೆಗೆ. ನೀವು ಯೋಚನೆ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರು ನೋಡ್ರಿ, 10 ವರ್ಷದಿಂದ ಭೇಟಿಯಾಗಿಲ್ಲ, 20 ವರ್ಷದಿಂದ ಭೇಟಿಯಾಗಿಲ್ಲ, 30 ವರ್ಷದಿಂದ ಭೇಟಿಯಾಗಿಲ್ಲ, ಎಷ್ಟೋ ಜನ ಎಲ್ಲೆಲ್ಲೂ ಇದ್ರಿ. ಆದರೆ ಅವರೆಲ್ಲರನ್ನು ಸೇರಿಸಿ, ಎಷ್ಟೋ ಒಂದು 70-80 ಜನ ಇರಬಹುದು, ಎಲ್ಲರನ್ನು ಸೇರಿಸಿ ಒಂದು ವೇದಿಕೆಯಲ್ಲಿ ಕರೆದುಕೊಂಡು ಬಂದು ಇಂತಹ ಒಂದು ಅಪರೂಪವಾದಂಥ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯವಿಲ್ಲ. ನಿಮ್ಗೆ ಗೊತ್ತಿಲ್ಲ ಯಾಕೆ ಹೇಳ್ತಾರೆ? ನಾನು ಬಹಳ ಜನ ವಿದ್ಯಾರ್ಥಿಗಳು ಬಂದು ನನಗೆ ಕೇಳ್ತಾರೆ, 300ರಲ್ಲಿ ಒಂದು 4-5 ಬ್ಯಾಚಿನ ವಿದ್ಯಾರ್ಥಿಗಳು ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದನ್ನ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ತಯಾರಿ ಇರ್ತದ, ಅದ್ರ ಹಿನ್ನೆಲೆ ಎಷ್ಟಿರ್ತದ, ಎಷ್ಟು ಕೆಲಸ ಇರ್ತದ, ಅದೆಲ್ಲ ಬದ್ಧ ಕಂಕಣರಾಗಿ ನಿಂತಂತ ಅವರಿಗೇ ಗೊತ್ತಲ್ಲ. ಇನ್ನು ಸಮಯದ ಅಭಾವ ಇರೋದ್ರಿಂದ ನಾನು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವುದಿಲ್ಲ. ನಾನೊಂದು ಸಮಯದ ಮಿತಿ ಒಳಗೆ ನಾನು ಮಾತಾಡ್ತೀನಿ. ಸರ್ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕಾಗಿತ್ತಪ್ಪ ಅನ್ನೋದ್ರೊಳಗೆ ನಾನು ಮಾತನ್ನ ಮುಗಿಸಿರ್ತೀನಿ ಖಂಡಿತವಾಗ್ಲೂ. ಪಾಯಿಂಟ್ ನಂಬರ್ 1, ನಮ್ಮ ಬಸಲಿಂಗ ಹಳಿದೇವರು ಹೇಳಿದ ಏನಂತ, ನನ್ನ 5 ಜನ ಹೊತ್ಕೊಂಡು ಸಾಲಿಗೆ ಬಂದ್ರಿ ಅಂತೇಳಿ ಅವ್ರವ್ರ ಕಷ್ಟ ಪರಿಸ್ಥಿತಿಗಳನ್ನ ಅವ್ರು ಹೇಳಿದ್ರು. ಆದ್ರೆ ನಂದು ಹುಟ್ಟಿದ 2 ತಿಂಗಳಿಗೆ ನಾನು ಸಾಲಿಗೆ ಬಂದೀನಿ. ನಂಬುತ್ತೀರಾ? ಮನೆಯೊಳಗೆ ಕೀಲಿಕಾಯಿ ನಮ್ಮ ಮನ್ಯಾಗ ಇರ್ತಿತ್ತು. ಅವ್ವ, ಅಪ್ಪ, ಅಣ್ಣ, ಅಕ್ಕ, ತಮ್ಮ ಅವಸರು ಸಾಲಿಗೆ ಬರ್ತಿದ್ವಿ ನಾವು. ನಂಬ್ತೀರಿ? ನಮ್ಮನ್ನೆಲ್ಲ ಎತ್ಕೊಂಡು ಆಡಿಸಿದಾರ. ಪದವ ಅಕ್ಕದಾರ ಇಲ್ಲಿ, ನಮ್ಮ ಅಕ್ಕರಲ್ಲಿ ಯಾರು ಜಿದ್ದಿ ಮಣಿ ಅಕ್ಕವ್ರು ಕೂತಾರ, ಕೆಂಚವ ಅಕ್ಕರು, ನೀಲವ ಅಕ್ಕರು, ನಮ್ಮ ಶಾರದಾ ಅಕ್ಕರು ಕೂತಾರ. ಎಲ್ಲರೂ ಹೇಳ್ತಿದ್ರ, ನಿಂಗಯ್ಯ ನೀ ಸಣ್ಣ ಇದ್ದಾಗ ಸಾಲ್ಯಾಗ ನಾವು 7ನೇತದ ಇದ್ದೀಪ, ನೀ ಅದ ಹುಟ್ಟಿದ್ದಿ, ನಿಮ್ಮ ಅವ್ವ ಕರ್ಕೊಂಡ್ ಬರ್ತಿದ್ದ ಸಾಲಿಗೆ, ನಾವೆಲ್ಲ ಎತ್ಕೊಂಡು ಆಡಿಸ್ತಿದ್ದೀವಿ.
ಇದು ಎಂಥ ಭಾಗ್ಯರೇ. ಮನೆಯಲ್ಲೂ ಮೊದಲ ಗುರು ತಾಯಿ, ಶಾಲೆಯಲ್ಲೂ ಮೊದಲ ಗುರು ತಾಯಿ. ಇಂಥ ಸೌಭಾಗ್ಯ ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಸಾಧ್ಯ. ನಾನು ನಿಜವಾಗಲೂ ಅದೃಷ್ಟವಂತ. 1ನೇ ತರಗತಿಯಿಂದ 4ನೇ ತರಗತಿವರೆಗೆ ನಮ್ಮ ತಾಯಿ ನನಗೆ ಕ್ಲಾಸ್ ಟೀಚರ್. 5ನೇ ತರಗತಿಗೆ ನಾವೀ ಸರ್ ಬಂದರು. ಇವತ್ತು ನಾವೇನಾರ ನಿಮ್ಮ ಮುಂದೆ ಹೇಳಿದ್ನಲ್ಲ, ಏನಾರೇ ಒಂದು 4 ಮಾತು ಮಾತಾಡ್ತೀವಿ ಅಂತಂದ್ರೆ ಆ ಗುರುಗಳ ಋಣ ನಮ್ಮ ಮೇಲೆ ಬಹಳಷ್ಟು ಇದೆ. ನಾವು ಎಂದಿಗೂ ಅದನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ದಿನ ನೋಡ್ರಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಎಂಥ ಅವಿಸ್ಮರಣೀಯ ದಿನ ಅಂದ್ರ ಬಲಿದಾನದ ದಿನ ಇವತ್ತು. ಎಂದು ತನ್ನ ತಾಯಿಗೆ ನಾಡಿಗಾಗಿ ತಲೆಯನ್ನೇ ಬಲಿ ಕೊಡುವೆನೆಂದು ಬಲಿ ಕೊಟ್ಟ ವೀರ ಭಾರತ ಮಾತೆಯ ಭಂಡ ಮಗ ಭಗತ್ ಸಿಂಗ್ ಗಲ್ಲಿಗೇರಿದ ದಿನ ಇವತ್ತು. ಸುಖದೇವ್, ರಾಜ್ಗುರು, 3 ಮಹಾನ್ ಯುವಕರು 1931 ಮಾರ್ಚ್ 23ರಂದು 21ನೇ ವಯಸ್ಸಿನಲ್ಲೇ ಬ್ರಿಟಿಷರು ಅವರನ್ನ ಗಲ್ಲಿಗೇರಿಸಿದಂಥ ಒಂದು ಸಂದರ್ಭ ಬಂತು. ಆ ದಿನವನ್ನ ದೇಶಾದ್ಯಂತ ಇವತ್ತು ಬಲಿದಾನದ ದಿನ ಅಂತ ಹೇಳಿ ನಾವು ನೀವೆಲ್ಲ ನೆನಪಿಟ್ಟುಕೊಳ್ಬೇಕು. ಅಂತಹ ಒಂದು ಅವಿಸ್ಮರಣೀಯ ದಿನ. ಅದೇನೋ ಆಕಸ್ಮಿಕವಾಗಿ ಕಾಕತಾಳೀಯ ಕಾರ್ಯಕ್ರಮ ಮಾಡಿದೆ. ನಿಜವಾಗಲೂ ನನ್ನ ಕಣ್ಣುಗಳನ್ನೇ ನನಗೆ ನಂಬೋಕೆ ಆಗ್ತಾ ಇಲ್ಲ. ನಮ್ಮ ಮದರಕಂಡಿ ಒಳಗೆ ಇಂಥದ್ದೊಂದು ಕಾರ್ಯಕ್ರಮ ಆಗಕತ್ತೈತಿ ಅಂತಂದು ನನಗೆ ನಂಬಕ ಆಗುವಂತ. ನಿಜವಾಗ್ಲೂ ಅಷ್ಟು ಅವಿಸ್ಮರಣೀಯ. ಅಲ್ಲೇ ಹನುಮಂತೇವ್ರ ಗುಡಿ ಹತ್ತಿರ ಎಲ್ಲ ಶಿಕ್ಷಕರನ್ನ ಬನ್ನಿಗಿಡದಿಂದ ಸ್ವಲ್ಪ ಮುಂದಕ್ಕೂ ಕೂಡಿಸಿ ವಾದ್ಯ ಮೇಳದೊಂದಿಗೆ ಎಲ್ಲರಿಗೂ ಪುಷ್ಪಗಳನ್ನ ಅರ್ಚನೆ ಮಾಡ್ತಾ ಬೀದಿ ಬೀದಿಗಳಲ್ಲಿ ಕರ್ಕೊಂಡು ಬರ್ತಾ ಇದ್ರಿ. ನೀವೆಲ್ಲ ಓಣಿಯಲ್ಲಿ ಜನ ಎಲ್ಕೊಂಡು ನೋಡಿದ್ರಿ, ಹೌದಾ? ಆ ಗುರುಗಳ ಮೂಲತಃ ಮಾಡೀನಿ. 5 ನಿಮಿಷ ನನ್ನ ಕತೆ ಸಂದೇಶ, ಆ ಸಂದೇಶ ಬೇಕು. ಐದು ನಿಮಿಷ ವಯಸ್ಸಿನಲ್ಲೇ ಆ ವಿದ್ಯಾರ್ಥಿ ಗೊತ್ತೇ ಥಾಮಸ್ ಅಲ್ವಾ ಎಡಿಸನ್ ಕಂಡಿದಂತ ಥಾಮಸ್ ಎಡಿಸನ್ ಅವರದ ಪುಟ್ಟ ಕಥೆಯನ್ನ ಹೇಳಿ ಮುಗಿಸ್ತೇನೆ. ಥಾಮಸ್ ಅಲ್ವಾ ಎಡಿಸನ್ 3ನೇ ತರಗತಿ ಓದ್ತಿದ್ರು, 9-10ನೇ ತರಗತಿ. ಅವ ಕ್ಲಾಸ್ ನಲ್ಲಿ ಬಹಳ ಪ್ರಶ್ನೆಗಳನ್ನು ಕೇಳ, ಅಲ್ಲಿರೋ ಟೀಚರ್ಗಳಿಗೆ ಪ್ರಶ್ನೆ ಏನ ನೋಡ್ರಿ, 3ನೇ 4ನೇ ಓದುವಾಗ ಟೀಚರ್ ಕೋಳಿಯ ಮೊಟ್ಟೆ ಒಳಗೆ ಮರಿ ಹೇಗೆ ಹೋಯಿತು ಪ್ರಶ್ನೆ ಇದೆ. ಮತ್ತೆ ಮೊಟ್ಟೆ ಹೊಡೆದು ಬರ್ತದಿಲ್ಲ ಮರಿಗೆ. ಅವ್ನು ಕೇಳಿದ ಪ್ರಶ್ನೆ, ಕೋಳಿಗೆ ಮರಿ ನೋಡ್ತೇನೆ, ನಾಳೆ ಬಂದು ಹೇಳ್ತೇನೆ ಅಂತ ಟೀಚರ್. ಮತ್ತೆ ಸುಮಾರಾಗಿಲ್ರಿ, ಮತ್ತೊಂದು ಪ್ರಶ್ನೆ. ಟೀಚರ್ ನಾವು ಒಲೆ ಮೇಲೆ ಹಾಲನ್ನ ಕಾಯಲಿಕ್ಕೆ ಇಟ್ಟಿರ್ತೀವಿ, ನೀರನ್ನ ಕಾಯಲಿಕ್ಕೆ ಇಟ್ಟಿರ್ತೀವಿ, ಹಾಲು ಮಾತ್ರ ಉಕ್ಕು ಬಂದು ಕೆಳಗೆ ಬೀಳುತ್ತದೆ, ನೀರು ಏಕೆ ಬೀಳುವ? ಈಗ ಬರೇ ಪ್ರಶ್ನೆಗಳು. ಮತ್ತೆ ಇದು ಮುಗಿತದ ಟೀಚರ್ ಸಾಕಾಯ್ತು ಎಲ್ಲರಿಗೂ. ಶಾಲೆಯಿಂದ ಹೊರ ಹಾಕುವಂತ ತೀರ್ಮಾನ ಒಂದು ಪತ್ರವನ್ನು ಬರೋದು. ಆ ಪತ್ರದಲ್ಲಿ 3 ಮಾತನ್ನು ಬರೆದು ಎಡಿಸನ್ ಕೈ ಓದ್ಬಿಡಿ. ಎಡಿಸನ್ 4-5ನೇ ತರಗತಿ ಬಂದ್ರು ಓದ್ಲಿಕ್ಕೆ ಬರೇ ಶಾಲೆ ಪ್ರಶ್ನೆ ಕೇಳೋದು, ಕೀಟಲೆ ಮಾಡೋದು ಗೊತ್ತಿತ್ತು. ಪತ್ರ ಓದಕ್ಕೆ ಬರಲ್ಲ. ತಾಯಿ ಪತ್ರದಿಂದ ತೆಗೆದು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಕಣ್ಣಿನ ಹನಿಯ ಆ ಪತ್ರದ ಮೇಲೆ ಬಿದ್ದಿತು. ಸಾವರಿಸಿಕೊಂಡು ಆ ಪತ್ರದಲ್ಲಿ ಇರೋ ಓದಿದರೆ ಇವ ಹೀಗೆ ಕೀಟಲೆ ಮಾಡ್ತಾ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ನೋಡ್ರಿ. ತಾಯಿ ಕಣ್ಣಲ್ಲಿ ನೀರು ಯಾಕೆ ಅಮ್ಮ ಬರೆದಿದೆ ಅಂತ ಕೇಳಿದ. ನೋಡಪ್ಪ ಬರ್ದಾರ. 1ನೇದು
ನಿಮ್ಮ ಮಗ ಎಡಿಸನ್ ಜಾಣ ವಿದ್ಯಾರ್ಥಿ. ನಾನು ಜಾಣ ವಿದ್ಯಾರ್ಥಿನ ಬಹಳ ಖುಷಿ ಆಯ್ತು. ನಿಮ್ಮ ಮಗ ಬುದ್ಧಿಮತ್ತೆ ಹೆಚ್ಚಿನ ಬುದ್ಧಿಮತ್ತೆ ಉಳ್ಳ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ ಅಂತ ಬರ್ದಾರು ಅಂತ ಅಂದ್ಕೊಂಡ. ಮೂರನೇ ಮಾತು ಏನ್ ಬರ್ದರು ಅಂತ ಕೇಳ, ಆ ಮಗನಿಗೆ ನಾಳೆಯಿಂದ ಪಾಠವನ್ನು ಅಂತ ಬರ್ದಾರು. ಸಾಲಿ ಮುಗಂಗಿಲ್ಲ, ಸುಮ್ಮನೆ ಹೋಗ್ಲಿಲ್ಲ. ಆ ಪತ್ರ ಎಡಿಸನ್ ಕೈ ಹಿಡ್ಕೊಂಡು ಸ್ಕೂಲ್ ಹತ್ರ ಬಂದ ಅಂತ ಏನ್ ಹೇಳಿದ್ರು ನೋಡಿ. ಎಲ್ಲರೂ ತೀರ್ಮಾನ ತಗೊಂಡ್ರೆ ನಮ್ಮ ಹೊರಗೆ ಹಾಕಿದ್ರಲ್ಲ, ನನ್ನ ಮಗ ಜಗತ್ತಿದ್ದ ವಿಜ್ಞಾನಿಯನ್ನು ಮಾಡೇ ಅಂತ ಹೊರಗಡೆ ಹೋದ ತಾಯಿ ಮನೆ ಹಿಂದೆ ಒಂದಿಷ್ಟು ಜಾಗ ಇರುತ್ತಿಲ್ಲ, ಅಲ್ಲಿ ಬೇಕಿದ್ದ. ಅದರಿಂದ ಸಾಮಗ್ರಿ ಕೊಂಡ ಮನೆಯನ್ನೇ ಪ್ರಯೋಗಾಲಯವನ್ನಾಗಿ ಮಾಡಿಕೊಂಡ. ಹಂತ ಹಂತವಾಗಿ ಅಧ್ಯಯನ ಮಾಡ್ತಾ ಒಂದು ಗ್ರಂಥಾಲಯ ಕೆಲಸಕ್ಕೆ ಸೇರಿದ. ಅಲ್ಲಿ ಪುಸ್ತಕಗಳನ್ನು ಓದಲಿಕ್ಕೆ ಅವಕಾಶ ಸಿಕ್ತು, ಸಂಪಾದನೆ ಮಾಡಿದ. ಮುಂದ 19 ಅವನ ತಾಯಿ ಆಮೇಲೆ 20ನೇ ವರ್ಷ ಆಯ್ತು. 20ನೇ ವರ್ಷಕ್ಕೆ 100 ಬಾರಿ ಪ್ರಯತ್ನವನ್ನ ಮಾಡಿ ವಿದ್ಯುತ್ ಬಲ್ಬನ್ನ ಕಂಡು ಹಿಡಿದ. ಜಗತ್ತಿಗೆ ಬೆಳಕು ಬೀರುವಂತಹ ವಿದ್ಯುತ್ ಕಂಡು ಹಿಡಿದಂತ ಸಾಧನೆ ಯಾರು? ಅದು ಥಾಮಸ್ ಅಲ್ವಾ ಎಡಿಸನ್. ಆಮೇಲೆ ತಾಯಿ ಶವ ಸಂಸ್ಕಾರ ಮಾಡಿದ. ಈ ಖುಷಿಯನ್ನು ನೋಡಿಲ್ಲ ಅಂತ ಬಹಳಷ್ಟು ಮನೆಗೆ ಬಂದು ಒಂದು ಹಳೆಯದಾದಂತ ಪೆಟ್ಟಿಗೆ ಇತ್ತು, ಆ ಪತ್ರ ಇತ್ತು. ಓಹೋ, ಅವತ್ತಿನ ದಿವಸ ನನಗೆ ಪತ್ರ ಕೊಟ್ಟಿದ್ರ, ಅದೇ ಪತ್ರ ತೆಗೆದು ಅವಾಗ ಊರಿಗೆ ಕೊಟ್ಟಿದ್ರಿ. ಆ ಪತ್ರ ಒಂದೇ ಮಾತು ಏನು, ನಿಮ್ಮ ಮಗ ಎಡಿಸನ್ ಬುದ್ಧಿಮಾಂದ್ಯ ದೊಡ್ಡ ವಿದ್ಯಾರ್ಥಿ ಅಂತ ಬರೆದಿತ್ತು. ತಾಯಿ ಏನು ಎಡಿಸನ್ ಬಹಳ ಜಾಣ ವಿದ್ಯಾರ್ಥಿ ಅಂತ ಓದಿದ್ಲು. ಅವನಿಗೆ ಬಹಳ ದೊಡ್ಡ ವಿದ್ಯಾರ್ಥಿ ಅಂತ ಅದು ಹೋಗಿದ್ದ ಕಡೆ. ಎರಡು ನೋಡಿ, ನಿಮ್ಮ ಮಗನಿಗೆ ಶಿಕ್ಷಕರು ತಾಯಿ ಏನಂತ ಓದಿದ್ರಿ? ಮಗನ ಶಿಕ್ಷಕರು ಬಂದಿತ್ತು ಅಂದ್ರೆ ನಿಮ್ಮ ಮಗನ ಶಾಲೆ ತಾಯಿ ಏನಂತಂದಿಲ್ಲ, ಅವರಿಗೆ ಪಾಠವನ್ನು ಮನೆಯಲ್ಲೇ ಮಾಡಿರಿ. ಹಾಗೆ ತಾಯಿ ಅಷ್ಟಿರ್ತದೆ. ನೀವು ಮಕ್ಕಳನ್ನ ಬೆಳೆಸುವಾಗ ಮಕ್ಕಳಿಗೆ ನಿಮ್ಮ ಮೇಲೆ ತಂದೆ ತಾಯಿ ಮೇಲೆ ಇರುವಷ್ಟೇ ಜವಾಬ್ದಾರಿ ಗುರು ಕೂಡ ಇರುತ್ತದೆ ಅಂತ ಹೇಳ್ತಾ ಮುಂದಿನ ಅವಕಾಶಕ್ಕಾಗಿ ಧನ್ಯವಾದ. ಕೈ ಬಾಯ ಬಾಯಿಗೆ ಫೋನ್ ಕುಂಡ್ರಬೇಡಿ. ನೀವೇನು ಫೋಟೋ ಹೊಡ್ಕೊಳಕ ನೋಡ್ರಿ ಎಷ್ಟು ಬರತ್ತಿ.